ಇಲ್ಲ, ಅವತ್ತು ನಮಗೆ ತಿಳಿದ ಪ್ರಕಾರವಾಗಿ ಬೀಸ್ ರೋಡ್ ಬಂಟ್ವಾಳ ಠಾಣಾ ವ್ಯಾಪ್ತಿ ಹೇಳ್ಬೋದು ಒಂದು ಸುದ್ದಿ ಆಯಿತು. ಅದಕ್ಕೋಸ್ಕರ ನಾನು RTIಯಲ್ಲಿ ಆ ರಿಪೋರ್ಟ್ನ ತೆಗೆದಿರೋದು. ಆದರೆ 2002ರಲ್ಲಿ ಒಂದು ಬಾಳಕೆ ಮಿಸ್ ಆಗಿರೋದ್ರಲ್ಲಿ ಇದೆ, ಅದು ಇನ್ನೂ ದಾಖಲೆ ತಗೊಳ್ಬೇಕು. ಆದರೆ ಇವಾಗ ದಾಖಲೆ ಕೇಳಿದ್ರೆ ಏನು ಹೇಳ್ತಂದ್ರೆ 2013ರ ತನಕ ಎಲ್ಲ ದಾಖಲೆಯನ್ನು ನಾಶ ಮಾಡಿದ್ದಾರೆ ಅಂತ ಕೊಡ್ತಾ ಇದ್ದಾರೆ. ಇವಾಗ ಏನು ಹುಡ್ಕೋಣ, ಇದೆಲ್ಲ ಕೆಲಸ ಮಾಡಿದ್ದೇನೆ ಸರ್. ಇವತ್ತು ನಿನ್ನೆ ಅಲ್ಲ, ಇವು ಗೊಂದಲ ವಾತಾವರಣ ಹೇಳಲಿಕ್ಕೆ, ಗೊಂದಲ ಮಾತು ಹೇಳಲಿಕ್ಕೆ ನಿನ್ನೆಯಿಂದ ಕೆಲಸ ಮಾಡಿರೋದಲ್ಲ ಸರ್. ಅದೆಲ್ಲ ದಾಖಲೆ ಕೊಡ್ತೀವಿ. ನಾನು ಯಾರೋ ಕಳಿಸಿಬಿಟ್ಟು ಯಾರಿಗೋಸ್ಕರ ಬಂದಿರೋದು ಅಲ್ಲ ಸರ್. ಇನ್ನೊಂದೇನಂದ್ರೆ ಹೇಳಿ ಸರ್, ನೀವು ಪೊಲೀಸರಿಗೆ ಮೊದಲು ಮಾಹಿತಿ ಗೊತ್ತಾಗುತ್ತೆ, ನಂತರ ಒಂದು ವಾರ ಬಿಟ್ಟು ಪೊಲೀಸರು ಅಲ್ಲಿಗೆ ಬರ್ತಾರೆ ಅಂತ. ಬಟ್ ನಿಮಗೆ ಮಾಹಿತಿ ಗೊತ್ತಾಗಿದ್ದು ಯಾವಾಗ? ನೀವು ಸರ್ ನಾನು ಅಲ್ಲಿ ಹೋಗ್ದೆ, ಅಂದರೆ ನಾವು ಕೂಲಿ ಕೆಲಸದವರು, ಆ ರೀತಿಯಲ್ಲಿ ಹೋಗುವಾಗ ನಮಗೆ ಗೊತ್ತಾಗಿ ನಾನು ಗೊತ್ತಾಗಿರೋ ನಾನು ನೋಡಿರೋದು. ಆವಾಗ ಏನೋ ಕೇಳುವಾಗ ಹೇಳಿರೋದು ಇಷ್ಟು ವಾಸನೆ ಬರಲಿಕ್ಕೆ ಕಾರಣ ಏನಂತೆ ಹೇಳಿದ್ವಿ, ಪೊಲೀಸರು ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿರೋದು. ಅವಾಗ ಒಂದು ವಾರ ಹಿಂದೆ ದೂರು ಕೊಡುವಾಗ ನಾನು ನೋಡಿಲ್ಲ, ನಾನು ಕೇಳಿಲ್ಲ. ಆ ನಂತರ ಅಲ್ಲಿ ಬಂದಿದ್ದಾರೆ 3 ಜನ, ಅವರು ಹೇಳಿರೋದು ಕೊಟ್ಟಿದ್ವಿ, ಅದಕ್ಕೆ ಬಂದಿಲ್ಲ. ಈಗ ಬಂದು ಊತಾಗ್ತಾ ಇದ್ದಾರೆ. ಹೌದು ಅದು ನನ್ನ ಲೆಕ್ಕದಲ್ಲಿ ಬೀಸ್ ರೋಡ್ ಆ ಕಡೆನೇ ಆಗಿರ್ಬೇಕು. ಅದು ಹೌದು. ಅದನ್ನ ನಾನು ಇವಾಗ ನೆಕ್ಸ್ಟ್ ಯಾವ ಬಟ್ಟೆ ಹಾಕಿರೋದಂತೆಲ್ಲ ನಾನು ತಿಳಿಸ್ತೀವಿ. ಅದ್ರ ಪ್ರಕಾರ ಯಾರೋ ತಂದೆ ತಾಯಿಯವರು ಇದ್ರೆ ಮುಂದೆ ಬರಲಿ. ಅದು ರಾಜ್ಯ ಹೆದ್ದಾರಿ ಅಂತ ಹೇಳಿದ್ರೆ ನೀವು, ಹೌದು, ಯಾವ ರಾಜ್ಯ ಹೆದ್ದಾರಿ ಇದೆ? ರಾಜ್ಯ ಹೆದ್ದಾರಿ 37 ಅಂದ್ರೆ ಇದೇ ಬರುತ್ತೆ. ಇಲ್ಲ, ಅದು ಸದ್ಯಕ್ಕೆ ಇವಾಗ ಕೇಳಬೇಡಿ ಸರ್, ಅಂದ್ರೆ ಏನಾದ್ರು ನಾಶ ಮಾಡಿದ್ರೆ ನನಗೆ ಗೊತ್ತು 100%. ಎಸ್, ಹೌದು ಸರ್, ತೋರಿಸ್ತೀನಿ. ಬೇಕಾದ್ರೆ ಅವರಿಗೆ ಜನ ಇಲ್ಲ, ಕಷ್ಟ ಆಯ್ತು, ನಾನೇ ಮಣ್ಣನ್ನು ಎತ್ತಿ ನಾನೇ ವ್ಯವಸ್ಥೆ ನಾನೇ ಮಾಡ್ತೀನಿ ಸರ್. ಅದು 3-4 ಜನ ಇದ್ದಾರೆ. 4 ಅಲ್ಲ, 4 ಜನ ಪ್ಲಸ್ ಕೆಲಸ ಮಾಡಿರೋ 1-2 ಜನ ಇದ್ದಾರೆ ಸರ್. ಹೌದು ಸರ್. ಅದು ಅವರಿಗೆ ಕೇಳಬೇಕಲ್ಲ ಸರ್. ಹೌದು, ಅದು ಅದಕ್ಕೇನೆ ನಾನಿವತ್ತು ಅಧಿಕಾರಿಯವರಿಗೆ ಹೌದು, ಅದಕ್ಕೇನೆ ನಾನು ಅಧಿಕಾರಿ ವಿರುದ್ಧನೇ ದೂರು ಕೊಟ್ಟರು. ಅದೇ ದೊಡ್ಡ ತಪ್ಪು. ನಾಯಿ ತರ ಇದಲ್ಲ ಸರ್, ಸೇಮ್ ನಾಯಿ ತರನೇ ಎಳ್ದಾಕಿರೋದು. ಏನು ಹುಡುಕಬಹುದಿತ್ತಲ್ಲ ಸರ್. ಇವಾಗ ನಾನು ಕೇಳ್ತಾ ಇರೋದು ಅದೇ ಅಧಿಕಾರಿಯ ಮಗಳಿಗೆ ಇದೇ ಪರಿಸ್ಥಿತಿ ಬಂದ್ರೆ ಏನಾಗ್ಬೋದು ಕೇಳ್ತಾ ಇರೋದು. ಅದನ್ನ ಆಲೋಚನೆ ಮಾಡ್ಲಿಕ್ಕೆ ಕೂತು ಒಂದು ನಿಮಿಷ. ಅಷ್ಟು ಸರ್ಕಾರ ಕೆಲಸಕ್ಕೆ ಸೇರುವಾಗ ಸ್ವಲ್ಪ ಆದ್ರೂ ನಾಲೆಜ್ ಇರಬೇಕಲ್ಲ ಸರ್. ಯಾರ್ದು ಎಂಜಲ್ ಕಾಸಿಗೆ ಏನು ಸರ್ ಕೆಲಸ ಮಾಡ್ತಾ ಇರೋದು ಸರ್? SP-ಗೆ ಕೊಡ್ಲಿಕ್ಕೆ ಅಂತಾರೆ ಸರ್. ನಾನು ಹೇಳಿದಿವಲ್ಲ, 15 ವರ್ಷ ಹಿಂದೆ ಆ ಒಂದು ಮಟ್ಟಕ್ಕೆ ನಾನು ಬೆಳೆದಿರಲಿಲ್ಲ, ಅದೇ ಹಿಂದೆ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ. ಇವಾಗ ದೇವರದಿಂದ ಹೋಗೋ ಪರಿಸ್ಥಿತಿ ಇದೆ, ಅದು ಹೋಗ್ತಾ ಇದ್ದೀನಿ ಸರ್. ಅದಕ್ಕೆ ಧೈರ್ಯವಾಗಿ ಮುಂದೆ ಬಂದೀನಿ ಸರ್. ಯಾವುದು? ಇಲ್ಲ, ಇಲ್ಲ, ಎಲ್ಲೋ ಇದ್ದಾರೆ ಅವರು. ಅದು SIT ತನಿಖೆ ಮಾಡಿ ಅವ್ರಿಗೆ ಕರ್ಕೊಂಡು ಬರಲಿ. ಬದುಕಿದ್ದಾರೆ, ಅದಿಲ್ಲ, ಬದುಕಿದ್ದಾರೆ. ಎಲ್ಲಿದ್ದಾರೆ ಗೊತ್ತಿಲ್ಲ, ಬದುಕಿದ್ದಾರೆ. ಯಾವ ಸರ್? ಯಾ ಸರ್, ಆ ಅಧಿಕಾರಿ ಇದ್ದಂತ ಸಮಯದ ಅವಧಿ ಇದೆಯಲ್ಲ, ಏನಾದ್ರು ದಾಖಲೆ ಕಲೆಕ್ಟ್ ಮಾಡಿದ್ರ, ಏನೆಲ್ಲ ಆಗಿದೆ ಅಂತ ಏನಾದ್ರು? ಅದಕ್ಕೆ ಇವಾಗ ನನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡಿ ಆನಂತರ ತನಿಖೆ ಮಾಡುವಾಗ ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡಿದ್ರೆ ಎಲ್ಲ ಸತ್ಯ ಹೊರಗೆ ಬರುತ್ತೆ. ಈಗ ತನಿಖೆ ಆಗುದು ದಕ್ಷಿಣ ಕನ್ನಡ ಪೊಲೀಸರ SIT ಯಾವ್ದು? DIG ಅವರು ನಿರ್ಧಾರ ಮಾಡೋದು. ಅದಕ್ಕೆ ನಾನು ಅಲ್ಲಿ ಇವಾಗ ಕೊಟ್ಟು ಆವಾಗ ನೀವು ಈಗ ಬಂದಿದ್ದೀವಲ್ಲ ಸರ್, ತಿರುಗಿ ಅಲ್ಲೋದೆ, ಅವರಿಗೆ ಬರೆದು ಕೊಟ್ಟರು ಪ್ರಕರಣ ದಾಖಲು ಮಾಡಿ ಅಂತ. ಅದಕ್ಕೆ ನಾನು ಠಾಣೆ ಬಂದು ಅವರ ನಿರ್ದೇಶನಂತೆ ಇದು ಪ್ರಕರಣ ದಾಖಲು ಮಾಡಿದ್ದಾರೆ. ಪ್ರಕರಣ ಅಂದರೆ NCR ಅಂದರೆ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಅವರು ತಗೊಂಡಿದ್ದಾರೆ ಸರ್, ತಗೊಂಡು ಅವರು ತನಿಖೆ ಮಾಡ್ತಾರೆ ಸರ್. SI ಇಷ್ಟೆಲ್ಲ ಆಗಿ ಮಾಡೋದಿದ್ರೆ ಮತ್ತೆ ಇನ್ನೇನು ಸರ್? ಸರ್ಕಾರಕ್ಕೆ ಮರ್ಯಾದೆ ಇದೆಯಾ? ಪೊಲೀಸ್ ಇಲಾಖೆಗೆ ಮರ್ಯಾದೆ ಇದೆಯಾ? ನಾನು ಇನ್ನೂ ಗೌರವಿಸ್ತಾ ಇದ್ದೀನಿ SITಗೆ. ಇದನ್ನು ಮಾಡೋದಿದ್ರೆ ಮತ್ತೆ ಇನ್ನೂ ಎಲ್ಲ ನಂಬಿಕೆ ಕಳ್ಕೊಳ್ಬೋದು ಸರ್. ಪ್ರತಿಯೊಂದು ನಂಬಿಕೆಯನ್ನು ಕಳ್ಕೊಳ್ಬೋದು. ಏನೋ ಬೇಕಾಬಿಟ್ಟಿಯಾಗಿ ಏನೋ ಇಲ್ಲಿ ದಕ್ಷಿಣ ಆಫ್ರಿಕಾ ಆ ಕಡೆ ಎಲ್ಲ ಕೊಲೆ ಅತ್ಯಾಚಾರ ಆಗ್ತಾ ಇದ್ದಾರೆ, ಯಾರು ಕೇಳೋರಿಲ್ಲಲ್ಲ. ಅದೇ ರೀತಿ ಪರಿಸ್ಥಿತಿ ಆಗ್ಬೋದು ಇನ್ನು ಇಂಡಿಯಾದಲ್ಲಿ. ಇವರು ಈ ಥರ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಆಗ್ಬೋದು ಸರ್. ತನಿಖೆ ನೇರವಾಗಿ ಅವ್ರಿಗೆ ಒಪ್ಪಿಸ್ತೀನಿ ಸರ್. ಅಂದರೆ ಅವರು ಮುಂದೆ ಬರಲ್ಲ, ನೇರವಾಗಿ ಮತ್ತೆ ಧೈರ್ಯವರು ಮುಂದೆ ಬರ್ಬೋದು, ಆದರೆ ಭಯ ಇದೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರಿಗೆ ಒಪ್ಪಿಸೋ